ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪೂರ್ಣಿಮಾ KM ಆಯುರ್ಶಾಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಮುಖ ನೋಡಿ ಇವರ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಯಾವ ಥರ ನಾವು ತಿಳ್ಕೊಳ್ಳೋದು, ಯಾವ ಸ್ಟೇಜಲ್ಲಿದೆ ಅಂತ ಮುಖ ನೋಡೇ ನಾವು ಗೆಸ್ ಮಾಡ್ಬೋದು. ಈ ಎಲ್ಲ ಲಕ್ಷಣಗಳನ್ನು ತಿಳಿಯುವುದರಿಂದ ನಿಮಗೆ ಮುಂದೆ ಸಕ್ಕರೆ ಕಾಯಿಲೆ ಬರುತ್ತಾ ಅಥವಾ ಇದ್ದರೆ ಆಲ್ರೆಡಿ ಎಷ್ಟಿದೆ ಇದೆಲ್ಲ ಅಂದಾಜು ಮಾಡಬಹುದು. ಇಂಥ ಒಂದು ಅದ್ಭುತವಾದ ಜ್ಞಾನವನ್ನು ಪಡೆಯೋಣ. ಮುಖ ನೋಡಿದ ತಕ್ಷಣ ಹೆಂಗಪ್ಪ ಹೇಳೋದು ಅಂತ ನೀವೆಲ್ಲ ಅಂದ್ಕೊಳ್ತಾ ಇರ್ತೀರ. ಅದರ ಲಕ್ಷಣಗಳು ನಿಮಗೆ ಗೊತ್ತಾದಾಗ ನೀವು ಕೂಡ ಧೈರ್ಯವಾಗಿ ಹೇಳ್ಬೋದು. ಮೊದಲನೇ ಪಾಯಿಂಟ್ ಅಂತಂದರೆ ಅವ್ರಿಗೆ ಎಲ್ಲರಿಗೂ ಎಲ್ಲ ಲಕ್ಷಣವೂ ಇರಬೇಕು ಅಂತಿಲ್ಲ. ಕೆಲವರಿಗೆ ಕೆಲವು ಲಕ್ಷಣಗಳು ಇರ್ಬೋದು, ಇದರಲ್ಲಿ 2-3 ಲಕ್ಷಣಗಳು ಕೂಡ ಇರ್ಬೋದು ಅಥವಾ ಜಾಸ್ತಿನೂ ಇರ್ಬೋದು. ಮೊದಲನೇದಾಗಿ ತುಂಬ ಜನ ಹೇಳೋವಂಥದ್ದು ಕಣ್ಣಲ್ಲಿ ಉರಿ ಆಗುತ್ತೆ, ನವೆ ಬರುತ್ತೆ ತುಂಬ, ಹಾಗೆ ರೆಡ್ ಶೇಡೆಡ್ ಐಸ್ ಅಂತ ಹೇಳ್ತೀವಿ. ಸ್ವಲ್ಪ ರೆಡ್ಡಿಶ್ ಐಸ್ ಇರುತ್ತೆ. ಇದು ಕಣ್ಣನ್ನು ನೋಡಿ ತಿಳಿಯುವಂಥದ್ದು. ಹಾಗೆ ಕಣ್ಣು ಸುತ್ತ ಕಪ್ಪಿರ್ಬೋದು ಅಥವಾ ಈ ಮುಖದ ಮೇಲೆ ಈ ಥರ ಮಸಿ ಬೆಳೆದಿರೋ ಥರ ಕಾಣುತ್ತೆ ಕೆಲವ್ರಿಗೆ. ಇದೆಲ್ಲ ಮುಂದೆ ಡಯಾಬಿಟೀಸ್ ಬರುತ್ತೆ ಅನ್ನೋ ಲಕ್ಷಣಗಳು. ಹಾಗೆ ರೆಡ್ ಸ್ಪಾಟ್ಸ್ ಇರುತ್ತೆ ಮುಖದ ಮೇಲೆಲ್ಲ. ಎಲ್ಲ ಕಡೆ ಇರಬೇಕು ಅಂತಿಲ್ಲ, ಕೆಲವು ಕಡೆ ಅಲ್ಲಲ್ಲಿ ಕಾಣಿಸ್ಕೋಬೋದು. ಸ್ಮಾಲ್ ರೆಡ್ ಡಾಟ್ಸ್ ಥರ ಇರುತ್ತೆ. ಹಾಗೆ ನರುಳಿಗಳು ಕುತ್ತಿಗೆ ಭಾಗದಲ್ಲಿ ತುಂಬ ಒಂದ್ರ ಪಕ್ಕ ಒಂದು ತುಂಬಾ ಕಾಣಿಸ್ಕೋಬೋದು. ಇದು ಎಲ್ಲ ಡಯಾಬಿಟೀಸ್ನ ಮೊದಲ ಲಕ್ಷಣಗಳು. ಹಾಗೆ ಇನ್ನೂ ಹೆಚ್ಚಾಗ್ತಾ ಹೋದಂತೆ ಪಫಿ ಐಸ್ ಅಂತೀವಿ. ಅಂದರೆ ಕಣ್ಣುಗಳು ಬೆಳಗ್ಗೆ ಎದ್ದಿದ ತಕ್ಷಣ ಊದ್ಕೊಂಡ ಹಾಗೆ ಕಣ್ಣಿನ ಕೆಳಗಡೆ ನೋಡಿ ಈ ಭಾಗದಲ್ಲಿ ಸ್ವೆಲ್ಲಿಂಗ್ ಬರುತ್ತೆ. ಎದ್ದ ತಕ್ಷಣ ನೀವು ನೋಡ್ಬೋದು ಇವಾಗ ಊದ್ಕೊಂಡಂಗಿರುತ್ತೆ. ಆಗ ಆಲ್ರೆಡಿ ಅವ್ರಿಗೆ ಕಿಡ್ನೀಸು ಸ್ವಲ್ಪ ಡ್ಯಾಮೇಜ್ ಆಗ್ತಾಯಿದೆ ಅಂತ ಅರ್ಥ. ಯಾರಿಗೆ ಈ ಪಫಿ ಐಸ್ ಇರುತ್ತೋ ದಯವಿಟ್ಟು ನಿಮ್ಮ ಕಿಡ್ನಿ ಫಂಕ್ಷನ್ ಕೂಡ ಟೆಸ್ಟ್ ಮಾಡಿಸ್ಕೊಳ್ಳಿ, ಹಾಗೆ ಶುಗರು ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮಗೆ ಸ್ವಲ್ಪ ಹೆಚ್ಚಾಗೇ ಇರ್ಬೋದು ಅಂತ ಇದು ಒಂದು ಲಕ್ಷಣ. ಯಾಕೆ ಅಂತಂದರೆ ಇನ್ಸುಲಿನ್ ಹಾರ್ಮೋನು ನಮ್ಮ ದೇಹದಲ್ಲಿರೋ ವಾಟರ್ ಕಂಟೆಂಟ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದು ಯಾವಾಗ ನಾವು ಹೈಪರ್ ಇನ್ಸುಲಿನಿಮಿಯಾ ಅಂತ ಹೇಳ್ತೀವಿ, ಅಂದರೆ ಇನ್ಸುಲಿನ್ ಹೆಚ್ಚಾಗಿರೋದ್ರಿಂದ ಪರ್ಟಿಕ್ಯುಲರ್ಲಿ ಟೈಪ್ 2 ಡಯಾಬಿಟೀಸ್ ಇರೋರಲ್ಲಿ ಈ ಲಕ್ಷಣ ಕಾಣಿಸ್ಕೊಳ್ತಾ ಹೋಗುತ್ತೆ. ಆಗ ಅವರು ಕಿಡ್ನಿ ಲೆವೆಲ್ ಕೂಡ ಎಫೆಕ್ಟ್ ಆಗಿದೆ ಅಂತ ತಿಳ್ಕೊಬೋದು. ಹಾಗೆ ನೆಕ್ಸ್ಟು ಇನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ ಡಬಲ್ ಚಿನ್ ಇರುತ್ತೆ. ಈ ಚಿನ್ ಕೆಳಗಡೆ ಇನ್ನೊಂದು ಚಿನ್ ಕಾಣಿಸ್ಕೊಳ್ಳುತ್ತೆ. ಆ ಡಬಲ್ ಚಿನ್ ಇರೋದು ಕೂಡ ಒಂದು ಡಯಾಬಿಟೀಸ್ನ ಲಕ್ಷಣ. ನಂತರ ಗೊರಕೆ ಜಾಸ್ತಿ ಹೊಡೆಯೋ ಅಂಥದ್ದು ಕೂಡ ಒಂದು ಲಕ್ಷಣ. ಹಾಗೆ ಡ್ರೈ ಫ್ಲೇಕಿ ಸ್ಕಿನ್, ಇನ್ನೊಂದು ಹೆಸರು ಕಿರಾಟೋಪಿಲ್ಲಾರಿಸ್ ಅಂತ ಕೂಡ ಕರೀತಾರೆ. ಹಾಗಂದ್ರೆ ಏನಪ್ಪ ಅಂದರೆ ಮುಖದ ಕೆಲವು ಭಾಗಗಳಲ್ಲಿ ಅಥವಾ ದೇಹದ ಅನೇಕ ಭಾಗಗಳಲ್ಲಿ ಒರಟು ಹಾಗೂ ಒಂದು ಡ್ರೈ ಆದಂಥ ಸ್ಕಿನ್ನು, ಹಾಗೆ ಸಿಪ್ಪೆ ಸುಲಿಯುವಂಥದ್ದು, ಇಂಥ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಮುಖದ ಕೆಲವು ಕಡೆ ಆಯಿಲಿ ಇರ್ಬೋದು, ಹಾಗೆ ಹೆಚ್ಚಾಗಿ ಗುಳ್ಳೆಗಳ ಥರನೂ ಕಾಣಿಸ್ಕೋಬೋದು, ಮೊಡವೆಗಳು ಹೆಚ್ಚಾಗ್ಬೋದು. ಹಾಗೆ ಕೆಲವು ಭಾಗಗಳಲ್ಲಿ ಡ್ರೈನೆಸ್ಸು ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ಕೂಡ ಮೇಲೆ ಹೇಳಿದ ಎಲ್ಲ ಲಕ್ಷಣಗಳು ಡಯಾಬಿಟೀಸ್ ಇರೋರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನಿಮಗೆ ಯಾರಿಗಾದರೂ ಸಹ ಈ ಲಕ್ಷಣಗಳು ಕಂಡು ಬಂದಲ್ಲಿ ದಯವಿಟ್ಟು ಹೋಗಿ ನಿಮ್ಮ ಶುಗರ್ ಲೆವೆಲನ್ನು ಚೆಕ್ ಮಾಡಿಸ್ಕೊಳ್ಳಿ. ಹಾಗೆ ಅದಕ್ಕೆ ಬೇಕಾದ ಎಲ್ಲ ಒಂದು ಸಲಹೆಯನ್ನು ಡಾಕ್ಟ್ರಿಂದ ಪಡೆದು ನೀವು ಅದರಿಂದ ಹೊರಬರ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಥ್ಯಾಂಕ್ ಯು.